हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಷಯದ ಬಗ್ಗೆ ಚರ್ಚಿಸಲು ಬ್ರಹ್ಮಕುಮಾರಿ ಶಿವಮಣಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧೀರಪುರುಷನು ಯಾವ ಮಾತಿಗೆ ಮೋಹಿತನಾಗುವುದಿಲ್ಲ ಎಂದು ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ಇದರ ಬಗ್ಗೆ ವಿವರಿಸಿರಿ ಅಕ್ಕೋರೆ. ಗೀತೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲೂ ಕೇಳ್ತಾ ಇದ್ವಿ, ಅಂದರೆ ದೇಹ ಅನ್ನುವಂಥದ್ದು ನಾಶ ಆಗ್ತದೆ, ಆದರೆ ಆತ್ಮ ಅನ್ನುವಂಥದ್ದು ಎಂದು ನಾಶ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಂದರೆ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾ ಇದ್ದರು, ನಾನು ಇದ್ದೆ, ನೀನೂ ಇದ್ದೆ, ಇಲ್ಲಿರುವಂತಹ ಎಲ್ಲ ರಾಜರು ಇದ್ದರು, ಮುಂದೂ ಕೂಡ ನಾವೆಲ್ಲ ಈ ಸೃಷ್ಟಿಯಲ್ಲಿ ಇರ್ತೀವಿ ಅನ್ನುವಂತಹ ಮಾತಿನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದೇ ರೀತಿ ಧೀರ ಪುರುಷನಾದವನು ಯಾವ ಮಾತಿಗೆ ಮೋಹಿತನಾಗೋದಿಲ್ಲ. ಅಂದರೆ ಆಲ್ರೆಡಿ ಅರ್ಜುನ ಮೋಹಕ್ಕೆ ವಶನಾಗಿರೋ ಕಾರಣ ಭಗವಂತ ಅರ್ಜುನನಿಗೆ ಈ ಮಾತನ್ನು ಹೇಳ್ತಾನೆ, ಧೀರ ಪುರುಷನು ಎಂದೂ ಯಾವ ಮಾತಿಗೂ ಮೋಹಿತನಾಗುವುದಿಲ್ಲ. ಅದಕ್ಕೋಸ್ಕರ ಗೀತೆಯ ಅಧ್ಯಾಯ 2 ಶ್ಲೋಕ 13ರಲ್ಲಿ ಪರಮಾತ್ಮ ಈ ಮಾತನ್ನು ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮ್ಯೂಹತಿ ಅಂತ. ಅಂದರೆ ಯಾವ ಜೀವಾತ್ಮನು ದೇಹದಲ್ಲಿ ಬರ್ತಾನೋ, ಒಮ್ಮೆ ಜನ್ಮ ಪಡ್ಕೊಂಡ್ಮೇಲೆ ಜನ್ಮ ಪಡ್ಕೊಂಡಂತಹ ಜೀವಾತ್ಮ ತನ್ನ ಶರೀರದಲ್ಲಿ ಅನೇಕ ಅವಸ್ಥೆಗಳನ್ನು ಪಾಸ್ ಮಾಡಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಬಾಲ್ಯಾವಸ್ಥೆ, ನಂತರ ಯೌವನಾವಸ್ಥೆ, ನಂತರ ಯುವಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಈ ರೀತಿ 4 ಅವಸ್ಥೆಗಳನ್ನು ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿದ ಮೇಲೆ ಪ್ರಾಪ್ತಿಯನ್ನು ಮಾಡ್ಕೊಳ್ತದೆ, ಅದನ್ನು ಪಾಸ್ ಮಾಡ್ತಾ ಇರ್ತದೆ. ಈ ರೀತಿ ಪಾಸ್ ಮಾಡುವಂತಹ ಆತ್ಮ ಯಾರು ಧೀರ ಪುರುಷನಾಗಿರ್ತಾನೋ, ಇದೇನೋ ಸ್ಥಿತಿಗಳನ್ನು ಅಥವಾ ಅವಸ್ಥೆಗಳನ್ನು ಪಾಸ್ ಮಾಡ್ತಿರ್ತಾರೆ, ಆ ಅವಸ್ಥೆಯನ್ನು ನೋಡಿ ಅವ್ರು ಯಾವ ಕಾರಣಕ್ಕೂ ಮೋಹಿತರು ಆಗೋದಿಲ್ಲ. ಅಂದರೆ ಪ್ರತಿಯೊಬ್ಬರು ಜನ್ಮ ಪಡ್ಕೊಂಡ್ಮೇಲೆ ಒಂದು ಮಗು ಸದಾಕಾಲಕ್ಕೂ ಮಗು ಆಗೇನೆ ಇರಬೇಕು ಅಂದರೆ ಸಾಧ್ಯ ಇಲ್ಲ. ದೇಹ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಬಾಲ್ಯಾವಸ್ಥೆಯಲ್ಲಿದ್ದಾಗ ಆ ಮಗುವಿನ ವರ್ತನೆನೇ ಬೇರೆ. ಅಂದರೆ ಆ ಮಗು ಬರೀ ಆಟ ಆಡೋದ್ರ ಬಗ್ಗೆ ಗಮನ ಕೊಡ್ತಾ ಇರ್ತದೆ, ಅಥವಾ ಹೆಚ್ಚು ಸಮಯ ತನ್ನ ಸಂಬಂಧಿಗಳ ಜೊತೆ, ತನ್ನ ತಂದೆ ತಾಯಿಯ ಜೊತೆಗೆ ಆ ಮಗು ಹೆಚ್ಚು ಸಮಯವನ್ನು ಕಳೀತಾ ಇರ್ತದೆ. ಈ ರೀತಿ ತಂದೆ ತಾಯಿಯ ಜೊತೆಗೆ ಹೆಚ್ಚು ಸಮಯವನ್ನು ಕಳೀತಾ ಇರುವಂತಹ ಮಗು ಯಾವಾಗ ಬಾಲ್ಯಾವಸ್ಥೆಯಿಂದ ಆ ಯುವಾವಸ್ಥೆಗೆ ಬರ್ತದೋ ಅಷ್ಟೊತ್ತಿಗೆ ಆ ಮಗುವಿನ ಮನಸ್ಸು ಚೇಂಜ್ ಆಗಿಬಿಡ್ತದೆ. ಬಾಲ್ಯಾವಸ್ಥೆಯಿಂದ ಯುವಾವಸ್ಥೆಗೆ ಹೋಗಬೇಕಾದ್ರೆ ಆ ಮಗು ತನ್ನ ಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ತದೆ. ಏನು ಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ತದೆ ಅಂದರೆ, ತಂದೆ ತಾಯಿ ಜೊತೆಗೆ ಎಷ್ಟು ಟೈಮನ್ನು ಪಾಸ್ ಮಾಡ್ತಾ ಇತ್ತೋ ಆ ಟೈಮನ್ನು ಚೇಂಜ್ ಮಾಡಿಕೊಂಡು ಆ ತಂದೆ ತಾಯಿಗಳ ಜೊತೆಗೆ ಏನು ಮಗು ಹೆಚ್ಚು ಸಮಯವನ್ನು ಕಳೀತಾ ಇತ್ತು, ಅಥವಾ ಆಟ ಆಡೋದ್ರಲ್ಲಿ ಮಗು ಏನು ಹೆಚ್ಚು ಸಮಯವನ್ನು ಕಳೀತಿತ್ತು, ಯಾವಾಗ ಆ ಮಗು ಸ್ವಲ್ಪ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೋ ಕೊನೆಗೆ ಅದು ಸ್ನೇಹಿತರ ಜೊತೆಗೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಸ್ನೇಹಿತರ ಜೊತೆಗೆ ಹೆಚ್ಚು ಸಮಯವನ್ನು ಮಗು ಕಳೀಲಿಕ್ಕೆ ಪ್ರಾರಂಭ ಮಾಡ್ತದೋ ಆಗ ಅದು ತಂದೆ ತಾಯಿಗಳಿಗೆ ಕೊಡೋದಕ್ಕಿಂತ ಜಾಸ್ತಿ ಟೈಮ್ ತನ್ನ ಸ್ನೇಹಿತರಿಗೇ ಕೊಡ್ತಾ ಇರ್ತದೆ. ಈ ರೀತಿ ಮಗುವಿನ ಸ್ಥಿತಿಗಳು ಚೇಂಜ್ ಆಗ್ತಾ ಹೋಗ್ತದೆ, ಅವಸ್ಥೆಗಳು ಚೇಂಜ್ ಆಗ್ತಾ ಹೋಗ್ತದೆ. ನಂತರ ಅದೇ ಮಗು ಯಾವಾಗ ಯುವ ಅವಸ್ಥೆಗೆ ಬರ್ತದೆ, ಯುವ ಅವಸ್ಥೆಗೆ ಬಂದಾಗ ಅವ್ರದ್ದು ಗಮನ ಹೆಚ್ಚು ತಮ್ಮ ಶಿಕ್ಷಣದ ಕಡೆ ಹೋಗ್ತದೆ. ಅಂದರೆ ನಾನು ಏನು ಪದವಿಯನ್ನು ಪಡ್ಕೊಳ್ಬೇಕು ಅದ್ರ ಕಡೆ ಗಮನವನ್ನು ಜಾಸ್ತಿ ಕೊಡ್ತಾರೆ. ಆ ಟೈಮ್ನಲ್ಲಿ ಅವ್ರು ಏನು ಪದವಿ ಪಡ್ಕೊಳ್ಬೇಕು, ಆ ಪದವಿಗೋಸ್ಕರ ಏನೇನು ಶಿಕ್ಷಣವನ್ನು ಕಲಿಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಓದೋದ್ರ ಜೊತೆಗೆ ಅವರು ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಕಡೆನೂ ಕೂಡ ಹೆಚ್ಚು ಗಮನವನ್ನು ಕೊಡ್ತಾರೆ. ಈ ರೀತಿ ಬಾಲ್ಯಾವಸ್ಥೆಯಲ್ಲಿ ಮಗು ಒಂದು
3 ವರ್ಷದಿಂದ ಒಂದು 15 ವರ್ಷದವರೆಗೆ ಬಾಲ್ಯಾವಸ್ಥೆಯನ್ನು ಪಾಸ್ ಮಾಡಿದರೆ ನಂತರ ಯುವಾವಸ್ಥೆ ಒಂದು 18ರಿಂದ 25 ವರ್ಷದವರೆಗೆ ಯುವಾವಸ್ಥೆಯಲ್ಲಿ ಇರ್ತದೆ. ಕೊನೆಗೆ ಪ್ರೌಢಾವಸ್ಥೆಗೆ ಬರ್ತದೆ ಅದೇ ಮಗು. ಒಂದು 30ರಿಂದ 50 ವರ್ಷದವರೆಗೆ ಪ್ರೌಢಾವಸ್ಥೆ ಅಂತ ಹೇಳಿ ಕರೆಯಲಾಗ್ತದೆ. ಆ ಪ್ರೌಢಾವಸ್ಥೆಯಲ್ಲಿರುವಂತಹ ಸಮಯದಲ್ಲಿ ಅವ್ರದ್ದು ಸ್ಥಿತಿಗತಿಗಳು ಚೇಂಜ್ ಆಗ್ತದೆ. ಕೇವಲ ವ್ಯವಹಾರದ ಕಡೆ ಜಾಸ್ತಿ ಗಮನ ಹೋಗ್ತದೆ. ಅದೇ ಬಾಲ್ಯಾವಸ್ಥೆಯಲ್ಲಿದ್ದಾಗ ಬರೀ ಆಟದ ಕಡೆ ಗಮನ, ತಂದೆ ತಾಯಿಗಳ ಪ್ರೀತಿಯ ಕಡೆ ಗಮನ ಇರುವಂತಹ ಮಗು ಯಾವಾಗ ಪ್ರೌಢಾವಸ್ಥೆಗೆ ಬರ್ತದೋ ಆಗ ಆ ಮಗುವಿನ ವರ್ತನೆನೇ ಚೇಂಜ್. ತನ್ನ ಸಂಪೂರ್ಣ ಗಮನ ತಾನು ಸಂಪಾದನೆ ಮಾಡಬೇಕು, ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ಬೇಕು, ತನ್ನ ಒಂದು ಒಳ್ಳೆ ಮನೆ ಮಾಡಬೇಕು, ಆಸ್ತಿ ಮಾಡಬೇಕು, ಅದ್ರ ಕಡೆ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗಮನವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಪ್ರೌಢಾವಸ್ಥೆಯಿಂದ ಮತ್ತೆ ವೃದ್ಧಾವಸ್ಥೆಗೆ ಬರ್ತಾರೆ. ವೃದ್ಧಾವಸ್ಥೆ ಅಂದರೆ 60 ವರ್ಷ ಆಯಿತು ಅಂದರೆ ಪ್ರೌಢಾವಸ್ಥೆಯನ್ನು ಪಾಸ್ ಮಾಡಿ ವೃದ್ಧಾವಸ್ಥೆಯನ್ನು ತಲುಪ್ತಾರೆ. ಯಾವಾಗ ವೃದ್ಧಾವಸ್ಥೆಯನ್ನು ತಲುಪ್ತಾರೋ ಆಗ ಅವ್ರದ್ದು ಮತ್ತೆ ವರ್ತನೆ ಚೇಂಜ್ ಆಗ್ತದೆ. ಅವರಿಗೆ ರಿಟೈರ್ಮೆಂಟ್ ಸಿಗ್ತದೆ. ಆ ಟೈಮಿಗೆ ಅವರು ಫ್ರೀ ಆಗಿಬಿಡ್ತಾರೆ ಎಲ್ಲ ಕಾರ್ಯಗಳಿಂದ. ಫ್ರೀ ಆದಮೇಲೆ ಅವ್ರದ್ದು ಕೇವಲ ಪರಮಾತ್ಮನ ಧ್ಯಾನ ಅಥವಾ ಮುಂದಿಗೋಸ್ಕರ ಏನೇನು ತಯಾರಿಗಳನ್ನು ಮಾಡ್ಕೊಳ್ಬೇಕು, ಜ್ಞಾನ ಧ್ಯಾನ ಇದ್ರ ಕಡೆ ಗಮನವನ್ನು ಕೊಡೋದು. ಈ ರೀತಿ ಒಂದು ಆತ್ಮ ಒಂದು ಶರೀರದಲ್ಲಿ ಪ್ರವೇಶ ಮಾಡಿದರೆ ಆ ಶರೀರದಲ್ಲಿ ಶೇಷಾವಸ್ಥೆ, ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ ಮತ್ತು ವೃದ್ಧಾವಸ್ಥೆ ಈ 5 ಅವಸ್ಥೆಗಳನ್ನು ಪಾಸ್ ಮಾಡ್ತದೆ. ಆ 5 ಅವಸ್ಥೆಗಳನ್ನು ಆತ್ಮ ಪಾಸ್ ಮಾಡೋದಿಲ್ಲ, ಶರೀರ ಪಾಸ್ ಮಾಡ್ತದೆ. ಆತ್ಮ ಒಂದೇ ರೀತಿ ಇರ್ತದೆ. ಆ ಶರೀರದಲ್ಲಿರುವಂಥ ಆತ್ಮ ಚೇಂಜ್ ಆಗೋದಿಲ್ಲ. ಆತ್ಮ ಅದೇ ರೂಪದಲ್ಲೇ ಇರ್ತದೆ. ಆದರೆ ಚೇಂಜ್ ಆಗೋದು ಯಾವುದು? ಕೇವಲ ಶರೀರ ಮಾತ್ರ ಚೇಂಜ್ ಆಗ್ತಾ ಇರ್ತದೆ. ಶರೀರ ಬಾಲ್ಯ ಇದ್ದಿದ್ದು ಯುವ ಆದ ತಕ್ಷಣ ಆತ್ಮ ಕೂಡ ಬಾಲ್ಯಾವಸ್ಥೆಯಿಂದ ಯುವಾವಸ್ಥೆಗೆ ಹೋಗೋದಿಲ್ಲ. ಅದೇ ಶರೀರ ವೃದ್ಧಾವಸ್ಥೆಗೆ ಬಂದ ತಕ್ಷಣ ಆತ್ಮ ಏನು ವೃದ್ಧಾವಸ್ಥೆಗೆ ಹೋಗೋದಿಲ್ಲ. ಆತ್ಮ ಆ್ಯಸ್ ಇಟ್ ಈಸ್ ಹಾಗೇ ಇರ್ತದೆ. ಆದರೆ ಶರೀರ ಮಾತ್ರ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತಾ ಇರ್ತದೆ. ಈ ರೀತಿ ಶರೀರ ಏನು ಚೇಂಜ್ ಆಗ್ತದೋ ಬಾಲ್ಯಾವಸ್ಥೆಯಲ್ಲಿರುವಂತಹ ಒಂದು ಮಗು ನಂತರ ವೃದ್ಧಾವಸ್ಥೆಗೆ ಹೋದ ನಂತರ ಕೊನೆಗೆ ಅವರು ಶರೀರವನ್ನು ಕೂಡ ತ್ಯಾಗ ಮಾಡಬೇಕಾಗ್ತದೆ. ಅಂದರೆ ಯಾರು ಧೀರನಾಗಿರ್ತಾನೆ, ವೀರ ಪುರುಷನಾಗಿರ್ತಾನೆ, ಅವನು ಈ ಅವಸ್ಥೆಗಳನ್ನು ನೋಡಿ ಎಂದೂ ಮೋಹಿತನಾಗೋದಿಲ್ಲ ಅನ್ನೋದನ್ನು ಭಗವಂತ ನಮಗೆ ಸ್ಪಷ್ಟಪಡಿಸಿದ್ದಾರೆ ಗೀತೆ. ಬಾಲ್ಯ ಅವಸ್ಥೆಯಿಂದ ವೃದ್ಧ ಅವಸ್ಥೆಗೆ ಬರ್ತದೆ, ಅಲ್ಲಿ ಮಟನೂ ಅವನು ಚೇಂಜ್ ಆಗ್ತಾ ಇರ್ತಾನೆ ಅಂತೇಳಿ. ಅಂದ್ರೆ ಶರೀರ ಚೇಂಜ್ ಆಗ್ತದೆ ಅಷ್ಟೇ, ಬಟ್ ಅದ್ರ ಒಳಗಡೆ ಇರೋ ಆತ್ಮ ಮಾತ್ರ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಆತ್ಮ ಚೇಂಜ್ ಆಗೋದಿಲ್ಲ. ಆತ್ಮ ಹೇಗಿದೆನೋ ಹಾಗೆ ಇರ್ತದೆ. ಆದ್ರೆ ಕೆಲವ್ರು ಏನು ಇಷ್ಟಪಡ್ತಾರೆ ಅಂದ್ರೆ ನಾನು ಯಾವಾಗಲೂ ಬಾಲ್ಯಾವಸ್ಥೆಯಲ್ಲೇ ಇರಬೇಕು. ಈಗ ಕೆಲವ್ರಿಗೆ ದೊಡ್ಡವ್ರಿಗೆ ಯಾರಿಗಾದ್ರೂ ನೀವು ಹೇಗಿರ್ಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಜೀವನದಲ್ಲಿ ಅಂದ್ರೆ ನಾವು ಯಾಕಾದ್ರೂ ದೊಡ್ಡವರಾದ್ವೋ ಏನೋ, ಸಣ್ಣ ಹುಡುಗರು ಇದ್ದಾಗೆ ಸರಿ ಇತ್ತು, ಬಾಲ್ಯಾವಸ್ಥೆ ಇದ್ದಾಗೆ ಚೆನ್ನಾಗಿತ್ತು, ನಾವು ಹಾಗೆ ಇರಬೇಕಿತ್ತು ಅಂತ ಅವ್ರು ವಿಚಾರ ಮಾಡ್ತಾರೆ. ಮಕ್ಕಳು ಹೇಳ್ತಾರೆ ನಾವು ಸಣ್ಣವರೇ, ದೊಡ್ಡವ್ರು ಹೇಳ್ತಾರೆ ನಾವು ಸಣ್ಣವರೇ ಇರಬೇಕಿತ್ತು. ಅದೇ ಆ ಮಗುವಿಗೆ ಕೇಳ್ರೆ ಆ ಮಗು ಏನು ಹೇಳ್ತದೆ? ಬೇಗ ದೊಡ್ಡವರಾಗ್ಬಿಡ್ಬೇಕು. ನಂತರ ಯಾರು ಯುವಕರು ಇರ್ತಾರೋ ಅವ್ರು ಹೇಳ್ತಾರೆ ಬೇಗ ಬೇಗ ಚೆನ್ನಾಗಿ ದುಡಿದು ಬಿಡಬೇಕು, ನಾವು ಸ್ವಲ್ಪ ದೊಡ್ಡವರಾಗಬೇಕು ಅಂತ ವಿಚಾರ ಮಾಡ್ತಾರೆ. ಅದೇ ಆ ಪ್ರೌಢರು ಏನು ಹೇಳ್ತಾರೆ? ನಾವಿನ್ನೂ ಸಣ್ಣವರಾಗೇ ಇರಬೇಕಿತ್ತು, ಇನ್ನೂ ಓದಬೇಕಿತ್ತು, ಯಾಕೆ ಉದ್ಯೋಗ ವ್ಯವಹಾರ ಎಲ್ಲ ನಮಗೆ ಅಂತ ವಿಚಾರ ಮಾಡ್ತಾರೆ. ಆದರೆ ಯಾವಾಗ ವ್ಯಕ್ತಿ ವೃದ್ಧಾವಸ್ಥೆಗೆ ಬರ್ತಾನೋ ಆಗ ಅನೇಕ ವ್ಯಕ್ತಿಗಳು ಇದನ್ನು ಯೋಚನೆ ಮಾಡ್ತಾರೆ, ನಾನು ವೃದ್ಧಾವಸ್ಥೆಗೆ ಬರಬಾರ್ದಿತ್ತು, ನಾನು ಇನ್ನೂ ಸ್ವಲ್ಪ ವರ್ಷಗಳೇನು ಮಾಡಬೇಕಿತ್ತು, ಅವಸ್ಥೆಯಲ್ಲೇ ಇರಬೇಕಿತ್ತು, ಯುವಾವಸ್ಥೆಯಲ್ಲೇ ಇರಬೇಕಿತ್ತು, ನಾನಿನ್ನೂ ಬಹಳಷ್ಟು ಮಾಡೋ ಕಾರ್ಯಗಳಿದೆ, ಆಗಲೇ ನನಗೇನಾಗ್ಬಿಡ್ತು, ವಯಸ್ಸಾಗ್ಬಿಡ್ತು, ವೃದ್ಧಾವಸ್ಥೆಗೆ ಬಂದ್ಬಿಟ್ಟೆ. ಅಂದ್ರೆ ವೃದ್ಧಾವಸ್ಥೆ ಹೇಳ್ತದೆ ನೀನು ಮತ್ತೇನು ಮಾಡಬೇಕು? ಈ ದೇಹವನ್ನು ಬಿಡಬೇಕು, ತ್ಯಾಗ ಮಾಡಬೇಕು. ಯಾವಾಗ ದೇಹವನ್ನು ತ್ಯಾಗ ಮಾಡಬೇಕು ಅಂತ ವೃದ್ಧಾವಸ್ಥೆ ಹೇಳ್ತದೋ ಆಗ ಯಾರು ವ್ಯಕ್ತಿಗಳಿಗೆ ತಮ್ಮ ದೇಹದ ಮೇಲೆ ಮೋಹ ಇರ್ತದೋ ಅವರಿಗೆ ದುಃಖ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೆ ಭಗವಂತ ಹೇಳ್ತಾನೆ ನೀನು ಧೀರ ಪುರುಷನಾಗು, ಆಗ ನೀನು ಈ ಅವಸ್ಥೆಗಳನ್ನು ನೋಡಿ ಏನಾಗೋದಿಲ್ಲ, ಮೋಹಿತ ಆಗೋದಿಲ್ಲ. ಅಂದರೆ ಯಾರು ಮೋಹಿತ ಆಗೋದಿಲ್ಲ ಅಂದರೆ ಯಾರಿಗೆ ನಾನು ದೇಹ ಅಲ್ಲ, ಈ ದೇಹ ಕೇವಲ ಚೇಂಜ್ ಆಗ್ತಾ ಇದೆ ಅಷ್ಟೇ, ಮತ್ತೆ ನಾನು ಈ ಅವಸ್ಥೆಗಳನ್ನು ಪಾಸ್ ಮಾಡಿದರೂ ನಾನು ಆತ್ಮ ಎಂದೂ ಏನು ಆಗೋದಿಲ್ಲ. ನಾವು ಹಿಂದಿನ ಶ್ಲೋಕದಲ್ಲೂ ಕೇಳಿದ್ವಿ, ಭಗವಂತ ಹೇಳಿದ್ದಾನೆ ಆತ್ಮ ಎಂದೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಿಂದೂ ನಾವಿದ್ವಿ, ಇವತ್ತು ಇದ್ದೇವೆ, ಮುಂದೂ ಕೂಡ ಇರ್ತೇವೆ ಅಂತ ಹೇಳಿ ಅಂದಮೇಲೆ ನಾವು ಎಂದೂ ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಸದಾ ಕಾಲಕ್ಕೂ ಹೀಗೆ ಇರ್ತೀವಿ ಅಂದಮೇಲೆ ನಾವು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಇದರಲ್ಲಿ ಮೋಹಿತರಾಗುವಂತಹ ಅವಶ್ಯಕತೆ ಕೂಡ ಇಲ್ಲವೇ ಇಲ್ಲ. ಅಂದರೆ ಯಾವ ರೀತಿ ಆತ್ಮ ಒಂದು ಶರೀರದಲ್ಲಿರ್ತದೋ ವೃದ್ಧಾವಸ್ಥೆಯನ್ನು ಹೊಂದಿದ ನಂತರ ಮತ್ತೆ ಅದೇ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಮತ್ತೊಂದು ಶರೀರವನ್ನು ಕೂಡ ಪಡ್ಕೊಳ್ತದೆ.
ಅಂದರೆ ಆತ್ಮಕ್ಕೆ ಇನ್ನೂ ಒಂದು ಶರೀರ ಕೂಡ ಸಿಗ್ತದೆ. ಸಿಗಬೇಕಾದ್ರೆ ಆ ಆತ್ಮ ಈಗ ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆಯಲ್ಲಿ ಬರಬೇಕಾದ್ರೆ ಒಂದು ವೇಳೆ ಪುರುಷನ ಶರೀರದಲ್ಲಿ ಇತ್ತು ಅಂದರೆ ಮುಂದಿನ ಜನ್ಮದಲ್ಲೂ ಅವರು ಪುರುಷರಾಗೇ ಹುಟ್ಟಬೇಕು ಅನ್ನೋದೇನು ಇಲ್ಲ. ಅವರು ಬೇಕಾದರೆ ಸ್ತ್ರೀಯಾಗಿನೂ ಜನ್ಮ ಪಡ್ಕೊಳ್ಬಹುದು, ಬೇಕಂದರೆ ಪುರುಷನಾಗಿನೂ ಜನ್ಮವನ್ನು ಪಡ್ಕೊಳ್ಬಹುದು. ಹಾಗಾದರೆ ಈಗ ಜನ್ಮ ಪಡೆದಿದ್ದು ಮುಂದಿನ ಸರ್ತಿ ಸ್ತ್ರೀ ಆಗೂ ಹುಟ್ಟಬಹುದು ಅಥವಾ ಪುರುಷ ಆಗೂ ಹುಟ್ಟಬಹುದು. ಅದು ಆತ್ಮದ ಚಾಯ್ಸ್. ಯಾವುದು ಬೇಕಾದರೂ ಆತ್ಮ ಏನು ಮಾಡಬಹುದು, ತನ್ನ ಶರೀರವನ್ನು ತಾನೇ ಚಾಯ್ಸ್ ಮಾಡ್ಕೊಳ್ಬಹುದು. ನಾವಿಂತಹ ಎಷ್ಟೋ ಉದಾಹರಣೆಗಳನ್ನು ನಮ್ಮ ಕಣ್ಣು ಮುಂದೆ ನೋಡ್ತೀವಿ. ಕೆಲವರು ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ಪುರುಷರಾಗಿ ಹುಟ್ಟಿದ್ರು, ಅವರೇನಾದರೂ ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ರೆ, ಅವರು ಸ್ತ್ರೀಯಾಗಿ ಹುಟ್ಟಿದ್ರು ಅಂದರೆ ಅವರು ವರ್ತನೆ ಎಲ್ಲ ಪುರುಷರಂತಲೇ ಮಾಡ್ತಾ ಇರ್ತಾರೆ. ಅಷ್ಟೇ ಬೋಲ್ಡ್ ಇರ್ತಾರೆ, ಅಷ್ಟೇ ಜೋರು ಇರ್ತಾರೆ, ಅಷ್ಟೇ ಸ್ಟ್ರಾಂಗ್ ಇರ್ತಾರೆ. ಅವ್ರ ಮನೇಲೆಲ್ಲರೂ ಹೇಳ್ತಿರ್ತಾರೆ, ಒಂದು ರೀತಿ ಗಂಡು ಬೀರಿ ಇದ್ದಂಗೆ ಇದೆಯಾ, ಗಂಡಸು ಆಗಬೇಕಿತ್ತು, ಏನೋ ಅಪ್ಪಿ ಹೆಣ್ಣಾಗಿ ಹುಟ್ಟುಬಿಟ್ಟಿದ್ಯಾ ನೀನು ಅಂದರೆ ನೋಡ್ಲಿಕ್ಕಷ್ಟೇ ಹೆಣ್ಣು, ಆದರೆ ಅವ್ರದ್ದು ವರ್ತನೆ, ಅವ್ರದ್ದು ಕೃತಿ ಎಲ್ಲ ಯಾವ ರೀತಿ ಇರ್ತದೆ, ಗಂಡು ಮಕ್ಕಳಂತಲೇ ಅವರು ಕೃತಿಯನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಹಿಂದಿನ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿರುವಂಥವ್ರು ಈ ಜನ್ಮದಲ್ಲಿ ಪುರುಷರಾಗಿ ಹುಟ್ಟಿರ್ತಾರೆ. ಅವರು ಈ ಜನ್ಮದಲ್ಲಿ ಪುರುಷರಾಗಿ ಹುಟ್ಟಿದ್ರು ಕೂಡ ಅವ್ರ ವರ್ತನೆ ಎಲ್ಲ ಸ್ತ್ರೀಯರಂತೆಯೇ ಇರ್ತದೆ. ಅವರು ಹೆಣ್ಮಕ್ಳು ಹಂಗೇನೆ ನಾಚ್ಕೊಳ್ತಾ ಇರ್ತಾರೆ, ಜಾಸ್ತಿ ಗಂಡು ಮಕ್ಕಳ ಜೊತೆಗೆ ಸೇರೋದಿಲ್ಲ, ಬಹಳಷ್ಟು ಜನರ ಸಂಘದಲ್ಲಿ ಬರೋದಿಲ್ಲ, ಒಂಟಿಯಾಗಿರ್ತಾರೆ ಅಥವಾ ಮನೆಯಲ್ಲೇ ಇರ್ತಾರೆ. ಆವಾಗ ಅವ್ರನ್ನ ನೋಡಿ ಅವ್ರು ನಾಚ್ಕೊಳ್ಳೋದು, ಹೆಣ್ಮಕ್ಳ ಜೊತೆಗೆ ಇರೋದು, ಅದನ್ನೆಲ್ಲ ನೋಡಿ ಮನೆಯವ್ರು ಹೇಳ್ತಾ ಇರ್ತಾರೆ, ಹೆಣ್ಣಾಗಿ ಹುಟ್ಟಬೇಕಿತ್ತು, ಏನೋ ಬೈ ಮಿಸ್ಟೇಕ್ ಏನಾಗ್ಬಿಟ್ಟಿದ್ಯಾ ನೀನು, ಗಂಡಾಗಿ ಹುಟ್ಟುಬಿಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಹಿಂದಿನ ಜನ್ಮದಲ್ಲಿ ಪುರುಷರಾಗಿರುವಂಥವ್ರು ಬೇಕಾದರೆ ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಬಹುದು, ಅಥವಾ ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿದಂಥವ್ರು ಮುಂದಿನ ಜನ್ಮದಲ್ಲಿ ಏನಾಗಬಹುದು, ಪುರುಷ ಆಗಿ ಹುಟ್ಟಬಹುದು. ಈ ರೀತಿ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಸ್ತ್ರೀಯಾಗಿ ಹುಟ್ಟಿದವರು ಪುರುಷರಾಗಿಯೂ ಹುಟ್ಟಿದ್ದಾರೆ, ಮತ್ತು ಪುರುಷರಾಗಿ ಹುಟ್ಟಿದವರು ಸ್ತ್ರೀಯಾಗಿಯೂ ಹುಟ್ಟಿದ್ದಾರೆ. ಅವರು ಸ್ತ್ರೀ ಶರೀರದಲ್ಲೇ ಹುಟ್ಟಲಿ ಅಥವಾ ಪುರುಷನ ಶರೀರದಲ್ಲೇ ಹುಟ್ಟಲಿ, ಎಲ್ಲಿ ಹುಟ್ಟಿದ್ರೂ ಕೂಡ ಅವರು ಒಮ್ಮೆ ದೇಹದಲ್ಲಿ ಬಂದ ನಂತರ ಅವರು ಮತ್ತು ಈ 5 ಅವಸ್ಥೆಗಳನ್ನು ಪಾಸ್ ಮಾಡಲೇಬೇಕು. ಸ್ತ್ರೀಯಾಗಿ ಹುಟ್ಟಿದ್ರೂ ಶೇಷಾವಸ್ಥೆ, ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ ಮತ್ತು ವೃದ್ಧಾವಸ್ಥೆಯಲ್ಲಿ ಬರಲೇಬೇಕು. ಪುರುಷರಾಗಿ ಹುಟ್ಟಿದ್ರೂ ಕೂಡ ಈ 5 ಅವಸ್ಥೆಗಳನ್ನು ಪಾಸ್ ಮಾಡಲೇಬೇಕು. ಅಂದರೆ ನಾವು ಪುನಃ ಈ ಅವಸ್ಥೆಗಳನ್ನು ಪಾಸ್ ಮಾಡ್ತೀವಿ ಅಂದಮೇಲೆ ನಾವು ಯಾವ ಕಾರಣಕ್ಕೂ ಈ ಸ್ಥಿತಿಗೆ ಮೋಹಿತರಾಗುವಂತಹ ಅವಶ್ಯಕತೆ ಇಲ್ಲ. ನಾವು ಮತ್ತೆ ನಾನು ಯಾಕೆ ವೃದ್ಧ ಆದೆ, ನಾನಿನ್ನು ಬಾಲ್ಯದಲ್ಲೇ ಇರಬೇಕಿತ್ತು, ನಾನಿನ್ನು ಯುವಾವಸ್ಥೆಯಲ್ಲೇ ಇರಬೇಕಿತ್ತು, ನಾನು ಪ್ರೌಢಾವಸ್ಥೆಯಲ್ಲೇ ಇರಬೇಕಿತ್ತು ಅಂತ ಹೇಳಿ ನಾವು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಭಗವಂತ ಸ್ಪಷ್ಟಪಡಿಸ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಆತ್ಮ ಅದು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ಸ್ತ್ರೀಯಾಗಿ ಹುಟ್ಟಿದ್ರು ದೇಹ ನೋಡಿ ಇವ್ರನ್ನ ಸ್ತ್ರೀ ಅಂತ ಗುರುತಿಸ್ತೀವಿ, ದೇಹ ನೋಡಿ ಇವ್ರನ್ನ ಪುರುಷ ಅಂತ ಹೇಳಿ ಗುರುತಿಸ್ತೀವಿ. ಅಂದರೆ ಇವರು ಸಣ್ಣವರು, ಇವರು ದೊಡ್ಡವರು, ಇವರು ವಯಸ್ಸಾದವರು, ಇದನ್ನೆಲ್ಲ ನೋಡಿ ಗುರುತಿಸೋದು ಯಾವುದನ್ನು ನೋಡಿ, ಕೇವಲ ದೇಹವನ್ನು ನೋಡಿ ಗುರುತಿಸ್ತೀವಿ. ಇವರು ಬಾಲ್ಯಾವಸ್ಥೆಯಲ್ಲಿದ್ದಾರೆ, ಯುವಾವಸ್ಥೆಯಲ್ಲಿದ್ದಾರೆ, ವೃದ್ಧಾವಸ್ಥೆಯಲ್ಲಿದ್ದಾರೆ, ಎಲ್ಲ ಗೊತ್ತಾಗೋದು ದೇಹ ನೋಡಿ. ಆದರೆ ಆತ್ಮವನ್ನು ನೋಡಿದಾಗ ಆತ್ಮವನ್ನು ನಾವು ಈ ರೀತಿ ರೂಪದಲ್ಲಿ ಗುರುತಿಸ್ಲಿಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಆತ್ಮ ಅಂದರೆ ಅದೊಂದು ಪಾಯಿಂಟ್ ಆಫ್ ಲೈಟ್, ಒಂದು ಜ್ಯೋತಿಯಾಗಿದೆ, ಒಂದು ಬೆಳಕಾಗಿದೆ. ಆ ಆತ್ಮವನ್ನು ನಾವು ಈ ರೀತಿ ಸ್ತ್ರೀ ಪುರುಷ ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಧರ್ಮದ ಬಗ್ಗೆ ಹೇಳ್ಕೊಳ್ಬೇಕಾದ್ರೂ ಕೂಡ ಇವರು ಹಿಂದೂ, ಇವರು ಮುಸ್ಲಿಂ, ಇವರು ಕ್ರಿಶ್ಚಿಯನ್ ಅಂತ ಹೇಳಬೇಕಾದ್ರೂ ಕೂಡ ದೇಹ ನೋಡೇನೆ ಹೇಳ್ತಾರೆ. ಈಗ ಆತ್ಮವನ್ನು ನೋಡಿ ಆ ಧರ್ಮವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ದೇಹದೊಳಗಡೆ ಬರೋದಕ್ಕಿಂತ ಮೊದಲು ಅವ್ರಿಗೆ ಆ ಧರ್ಮ ಅನ್ನೋದಿರಲಿಲ್ಲ. ದೇಹದಲ್ಲಿ ಬಂದ ಮೇಲೆ ಅವರು ಹಿಂದೂ ಮನೆತನದಲ್ಲಿ ಹುಟ್ಟಿದರೆ ಹಿಂದೂ ಅಂತ ಕರೆದ್ರು, ಮುಸಲ್ಮಾನ್ ಮನೆತನದಲ್ಲಿ ಹುಟ್ಟಿದರೆ ಮುಸಲ್ಮಾನ್ ಅಂತ ಹೇಳಿ ಕರೆದ್ರು. ಆದರೆ ದೇಹ ನೋಡಿ ಅವರು ಒಂದು ವೇಳೆ ಗಡ್ಡ ಎಲ್ಲ ಬಿಟ್ಕೊಂಡಿದ್ರಂದ್ರೆ ಅವ್ರು ನೋಡಿ ಇವರು ಮುಸಲ್ಮಾನ್ ಅಂತ ಹೇಳಿ ಕರೀತಾರೆ, ಜನಿವಾರ ಹಾಕ್ಕೊಂಡಿದ್ರಂದ್ರೆ ಇವರು ಹಿಂದೂಗಳು ಅಂತ ಹೇಳಿ ಕರೀತಾರೆ. ಅಂದರೆ ದೇಹ ನೋಡಿ ಗುರುತಿಸ್ತಾರಷ್ಟೇ. ಆದರೆ ಆತ್ಮವನ್ನು ನೋಡಿ ನಾವು ಯಾವ ಜಾತಿಯನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಧರ್ಮವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀ ಪುರುಷ ಅಂತ ಗುರುತಿಸ್ಬೇಕಂದ್ರೂ ದೇಹ ನೋಡೇನೆ ಗುರುತಿಸ್ಬೇಕು. ಆತ್ಮದ ಅವಸ್ಥೆಗಳನ್ನು ಗುರುತಿಸ್ಬೇಕಂದ್ರೂ ದೇಹವನ್ನು ನೋಡೇನೆ ಗುರುತಿಸ್ಬೇಕು. ಆತ್ಮ ಇದೆಲ್ಲದರಿಂದನೂ ಭಿನ್ನ ಆಗಿದೆ. ಆತ್ಮಕ್ಕೆ ಧರ್ಮ ಭೇದನೂ ಇಲ್ಲ, ಆತ್ಮಕ್ಕೆ ಜಾತಿ ಭೇದನೂ
ಇಲ್ಲ, ಆತ್ಮಕ್ಕೆ ಸ್ತ್ರೀ ಅಥವಾ ಪುರುಷ ಅನ್ನುವಂತಹ ಭೇದ ಕೂಡ ಇಲ್ಲ. ಯಾಕಂದರೆ ಆತ್ಮ ಜ್ಯೋತಿ, ಅದು ಸ್ತ್ರೀ ಶರೀರದಲ್ಲಿ ಬಂದಾಗ ಸ್ತ್ರೀ ಅಂತ ಹೇಳಿಸ್ಕೊಳ್ತದೆ, ಪುರುಷನ ಶರೀರದಲ್ಲಿ ಇದ್ದಾಗ ಪುರುಷ ಅಂತ ಹೇಳಿ ಹೇಳಿಸ್ಕೊಳ್ತದೆ. ಇದು ದೇಹವನ್ನು ನೋಡಿ ಮಾತ್ರ ಗುರುತಿಸಿರುವಂಥದ್ದು. ಆದರೆ ಇವತ್ತು ಎಷ್ಟೋ ಜನ ಅನೇಕ ಭೇದ ಭಾವನೆಗಳನ್ನೇನು ಮಾಡಿಕೊಂಡಿದ್ದಾರೆ. ಈ ಆತ್ಮಜ್ಞಾನವನ್ನು ನಾವೇನಾದರೂ ತಿಳ್ಕೊಂಡ್ವಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಮತಾಂತರಗಳಿಂದ ಮುಕ್ತ ಆಗಬಹುದು. ಅಂದರೆ ಆತ್ಮಕ್ಕೆ ಇವನು ಬಡವ ಇವನು ಶ್ರೀಮಂತ ಅನ್ನುವಂತಹ ಭೇದ ಕೂಡ ಇಲ್ಲ, ಇವರಿಂತಹ ಧರ್ಮದವರು ಅಂತ ಕೂಡ ಭೇದ ಇಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ದೇಹದಲ್ಲಿ ಬಂದ ಮೇಲೇ ಇವರಿಂತಹ ಧರ್ಮದವರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಸರಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಂದರೆ ಇಬ್ಬರು ತಾಯಿಯರದು ಒಂದು ಮಗು ಹುಟ್ಟುವಂತಹ ಸನ್ನಿವೇಶ ನಡೀತಾ ಇರ್ತದೆ. ಅಂದರೆ ರಾತ್ರಿ ಟೈಮ್ ಆಗಿರ್ತದೆ, ಇನ್ನೇನು ಮಗು ಅವರಿಬ್ಬರು ಪ್ರೆಗ್ನೆಂಟ್ ಇರ್ತಾರೆ ತಾಯಿಯರು. ಆ ಟೈಮ್ನಲ್ಲಿ ಒಬ್ಬಳು ಹಿಂದೂ ಮಹಿಳೆನೂ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ, ಅದೇ ರೀತಿ ಒಬ್ಬಳು ಮುಸ್ಲಿಂ ಮಹಿಳೆ ಕೂಡ ಅದೇ ಹಾಸ್ಪಿಟ್ಲಲ್ಲಿ ಬಂದು ಸೇರಿರ್ತಾರೆ. ಅವ್ರದ್ದು ಮಗು ಹುಟ್ಟುವಂತಹ ಟೈಮ್ ರಾತ್ರಿ ಆಗಿರ್ತದೆ. ಅಲ್ಲಿರುವಂತಹ ನರ್ಸ್ಗಳಿಗೆಲ್ಲ ಬಹಳಷ್ಟು ನಿದ್ದೆ ಬಂದಿರ್ತದೆ. ಆ ಚೆನ್ನಾಗಿ ನಿದ್ದೆ ಬಂದಿರುವಂತಹ ಸಮಯದಲ್ಲಿ ಯಾವಾಗ ಆ ಮಗುವಿನ ಜನ್ಮ ಆಗ್ತದೋ, ಮೊದಲು ಹಿಂದೂ ತಾಯಿಯ ಹೊಟ್ಟೆಯಲ್ಲಿ ಒಂದು ಮಗು ಜನ್ಮ ಪಡ್ಕೊಳ್ತದೆ. ಯಾವಾಗ ಮಗು ಜನ್ಮ ಪಡ್ಕೊಳ್ತದೋ ಇವರು ಅದನ್ನು ಒಯ್ದು ಆ ಕಡೆ ಇಟ್ಟಿರ್ತಾರೆ. ಅಷ್ಟೇ ಸ್ವಲ್ಪ ಹೊತ್ತಿಗೆ ಮುಸಲ್ಮಾನ್ ತಾಯಿಯ ಹೊಟ್ಟೆಯಲ್ಲೂ ಕೂಡ ಒಂದು ಮಗು ಹುಟ್ಟುಬಿಡ್ತದೆ. ಹುಟ್ಟಿದ ಮೇಲೆ ಆ ಮಗುವನ್ನು ತೊಗೊಂಡು ಹೋಗಿ ಅಲ್ಲೊಂದು ತೊಟ್ಲಲ್ಲಿ ಹಾಕ್ತಾರೆ. ಕೊನೆಗೆ ಯಾವಾಗ ಆ ತಾಯಿಯಂದ್ರು ಎಚ್ಚರಾಗಿ ನಮ್ಮ ಮಕ್ಕಳನ್ನು ನೋಡಬೇಕು ಅಂತ ಕೇಳ್ತಾರೋ, ಆ ನರ್ಸ್ಗಳು ನಿದ್ದೆ ಕಣ್ಣಲ್ಲಿ ಆ ಮಗು ಯಾರ್ದು ಈ ಮಗು ಯಾರ್ದು ಅಂತ ಅವರಿಗೆ ಗೊತ್ತೇ ಆಗೋದಿಲ್ಲ. ಇವ್ರೇನು ಮಾಡಿಬಿಡ್ತಾರೆ ಅಂದರೆ, ಹಿಂದೂ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗುವನ್ನು ಕರ್ಕೊಂಡು ಹೋಗಿ ಮುಸಲ್ಮಾನ್ ತಾಯಿ ಹತ್ರ ಕೊಟ್ಬಿಡ್ತಾರೆ. ಮುಸಲ್ಮಾನ್ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗುವನ್ನು ಕರ್ಕೊಂಡು ಬಂದು ಹಿಂದೂ ತಾಯಿ ಹತ್ರ ಕೊಟ್ಬಿಡ್ತಾರೆ. ಆದ್ರೆ ಆ ತಾಯಿ ಎಂದರಿಗೆ ಇದು ಗೊತ್ತಿಲ್ಲ, ಇದು ನನ್ನ ಮಗು ಅಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಕೊನೆಗೆ ಆ ಮಗು ಯಾವಾಗ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೋ, ಅದು ಮುಸಲ್ಮಾನ್ ಮನೆತನದ ಮಗು ಆಗಿದ್ರೂ ಕೂಡ ಅದನ್ನು ಹಿಂದೂ ಮನೆಯಲ್ಲಿ ಬೆಳೆಸಿದಾಗ ಅದು ಕಲಿಯುವಂತಹ ಸಂಸ್ಕೃತಿ ಎಲ್ಲ ಯಾವುದು? ಹಿಂದೂ ಮನೆತನದ ಸಂಸ್ಕೃತಿಯನ್ನೇ ಕಲಿತದೆ. ಅಂದರೆ ಆ ಮಗು ತಾನು ಹಿಂದೂ ಅಂತಲೇ ಹೇಳ್ಕೊಳ್ತದೆ. ಒಂದು ಸರಿನೂ ಅದೇನು ಹೇಳ್ಕೊಳ್ಳೋದಿಲ್ಲ, ನಾನು ಮುಸಲ್ಮಾನ್ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ. ಅದೇ ಹಿಂದೂ ಕಡೆ ಹುಟ್ಟಿರುವಂತಹ ಮಗು ಅದನ್ನೇನು ಮುಸಲ್ಮಾನ್ಸ್ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ತಾನೇನು ಹೇಳ್ಕೊಳ್ತದೆ, ನಾನು ಮುಸಲ್ಮಾನ್ ಅಂತಲೇ ಹೇಳ್ಕೊಳ್ತದೆ. ಯಾಕಂದ್ರೆ ಅದಕ್ಕಿದು ಗೊತ್ತಿಲ್ಲ ನಾನು ಹಿಂದೂ ತಾಯಿ ಹತ್ರ ಹುಟ್ಟಿದ್ದೆ ಅಂತ. ಈ ಮಗುಗಿದು ಗೊತ್ತಿಲ್ಲ ನಾನು ಮುಸಲ್ಮಾನ್ ತಾಯಿ ಹತ್ರ ಹುಟ್ಟಿದ್ದೆ ಅಂತ. ಅಂದರೆ ಮೊದಲು ಅದಕ್ಕೆ ಯಾವುದು ಧರ್ಮ ಅನ್ನುವಂಥದ್ದು ಇರಲೇ ಇಲ್ಲ. ಆತ್ಮಕ್ಕೆ ಧರ್ಮನೂ ಇರಲಿಲ್ಲ, ಜಾತಿನೂ ಇರಲಿಲ್ಲ. ಯಾವಾಗ ಒಂದು ಶರೀರದಲ್ಲಿ ಬಂತೋ, ಆ ಫ್ಯಾಮಿಲಿಯವರು ಯಾವ ಜಾತಿಯಲ್ಲಿದ್ದರೋ ಅವ್ರೇನು ಮಾಡಿದ್ರು, ನೀನು ಇಂಥ ಜಾತಿಯವನು, ಇಂಥ ಧರ್ಮದವನು ಅಂತ ಹೇಳಿ ಆ ಮಗುವಿಗೆ ತುಂಬ್ತಾ ಹೋದಂಗೆ ಆ ಮಗು ನಾನು ಈ ಜಾತಿ, ಈ ಧರ್ಮ, ಇಂತಹ ಪಂಗಡ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತು. ಅಂದರೆ ನಾವು ಜ್ಞಾನ ತಿಳ್ಕೊಂಡ್ವಿ ಆತ್ಮದ ಬಗ್ಗೆ ಅಂದರೆ ನಾವು ಅನೇಕ ಭೇದ ಭಾವನೆಗಳಿಂದ ಮುಕ್ತರಾಗ್ಬಿಡ್ತೀವಿ. ಅಂದರೆ ಇಲ್ಲಿ ವಯಸ್ಸಿನ ಭೇದ ಇಲ್ಲ. ಯಾಕಂದರೆ ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಇದೆಲ್ಲ ದೇಹ ಪಾಸ್ ಮಾಡ್ತದೆ ಅಷ್ಟೇ. ಆದರೆ ಆತ್ಮ ಬಾಲ್ಯಾವಸ್ಥೆಯಲ್ಲೂ ಬರೋದಿಲ್ಲ, ವೃದ್ಧಾವಸ್ಥೆಯಲ್ಲೂ ಬರೋದಿಲ್ಲ. ಆತ್ಮ ಯಾವಾಗ ಸಣ್ಣ ಮಗುನೂ ಆಗೋದಿಲ್ಲ, ವೃದ್ಧನೂ ಆಗೋದಿಲ್ಲ ಅಂದಮೇಲೆ ನಮಗೆ ಇವರು ವೃದ್ಧರು, ಇವರು ಬಾಲಕರು ಅನ್ನುವಂತಹ ಭೇದ ಭಾವನೆ ಕೂಡ ಮನಸ್ಸಿನಲ್ಲಿ ಬರಬಾರ್ದು. ಅದೇ ರೀತಿ ಇವರು ಸ್ತ್ರೀ, ಇವರು ಪುರುಷ ಅನ್ನುವಂತಹ ಭೇದ ಭಾವನೆ ಕೂಡ ನಮ್ಮ ಮನಸ್ಸಿನಲ್ಲಿ ಯಾವ ಕಾರಣಕ್ಕೂ ಬರಲೇಬಾರ್ದು. ಯಾಕೆ ಬರಬಾರ್ದು ಅಂದರೆ ಆತ್ಮ ಮೂಲತಃ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ಅಂದರೆ ಆತ್ಮ ಕೇವಲ ಒಂದು ಜ್ಯೋತಿ ಆಗಿದೆ. ಅದು ಯಾವ್ಯಾವ ಶರೀರದಲ್ಲಿ ಬರ್ತದೋ ಅದೇ ರೀತಿ ಸ್ಥಿತಿಯನ್ನು ಪಾಸ್ ಮಾಡ್ತದೆ ಅಷ್ಟೇ. ಅಂದರೆ ಅಲ್ಲಿ ಅದೇ ರೀತಿ ಆ್ಯಕ್ಟಿಂಗ್ ಮಾಡ್ತದೆ ಅಷ್ಟೇ ಆತ್ಮ. ಆದರೆ ಆತ್ಮ ಯಾವ ಅವಸ್ಥೆಯಲ್ಲೂ ಎಂದೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ, ಈ ಅವಸ್ಥೆಗಳನ್ನು ನೋಡಿ ನೀನು ಮೋಹಿತ ಆಗಬೇಡ. ಯಾರು ಮೋಹಿತರಾಗೋದಿಲ್ಲ? ಇವತ್ತಿನ ಜಗತ್ತಿನ ಸಾಮಾನ್ಯ ಮನುಷ್ಯರೆಲ್ಲರೂ ಕೂಡ ಈ ಅವಸ್ಥೆಗಳನ್ನು ನೋಡಿ ಮೋಹಿತರಾಗುವಂಥವ್ರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಮೋಹಿತರಾಗಿರ್ತಾರೆ. ಯಾವಾಗ ಮೋಹಿತರಾಗಿರ್ತಾರೆ ಅಂದರೆ, ಒಂದು ಮಗು ಹುಟ್ಟಿದಾಗ ಆ ಮಗುವನ್ನು ನೋಡಿ ಎಲ್ಲರೂ ಮೋಹಿತರಾಗಿರ್ತಾರೆ ಮನೆಯಲ್ಲಿ. ಆ ಮಗುವಿನ ಮೇಲೆ ಇಷ್ಟು ಮೋಹ ಇರ್ತದೆ ಅವರಿಗೆ. ಅಂದರೆ ಆ ಮಗುವಿನ ಮೇಲೆ ಮೋಹ ಇದೆ, ಪ್ರೀತಿ ಇದೆ ಅಂತ ಆ ಮಗುವಾಗಿ ಇರ್ಲಿಕ್ಕಾಗ್ತದ? ಸಾಧ್ಯನೇ ಇಲ್ಲ. ಮತ್ತೇನಾಗ್ತದೆ? ಬೆಳವಣಿಗೆ ಬೆಳೀತಾ ಬೆಳೀತಾ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಇವರು ಆ ಮಗುವನ್ನು ನೋಡಿ ಇದು ನಮ್ಮ ಮಗು ಅಂತ ಹೇಳಿ ಅದೇನು ಪ್ರೀತಿ ಅಥವಾ ಅದ್ರ ಮೇಲೆ ಅದೇನು ಮೋಹವನ್ನು ಇಟ್ಟಿರ್ತಾರೆ, ಅದು ಎಲ್ಲಿಯವರೆಗೆ ಸ್ಥಿರವಾಗಿರ್ತದೆ ಅಂದರೆ ಅವರು ವೃದ್ಧಾವಸ್ಥೆಗೆ ಬರೋವರೆಗೆ ಇವರು ನನ್ನವರು ಅನ್ನುವಂತಹ ಮೋಹವನ್ನು ನಾವು ಇಟ್ಕೊಂಡಿರ್ತೀವಿ. ಆದರೆ ಅವರು ವೃದ್ಧಾವಸ್ಥೆಗೆ ಬಂದ ನಂತರ ಅವರು ಮತ್ತು ಏನು ಮಾಡ್ತಾರೆ, ಆ ದೇಹವನ್ನು
ತ್ಯಾಗ ಮಾಡ್ತಾರೆ. ಅವರು ದೇಹ ತ್ಯಾಗ ಮಾಡಿ ಹೋದ್ರು ನಿಜ, ಆ ದೇಹ ಎಲ್ಲಿದೆ? ನಿಮ್ಮ ಮನೆಯಲ್ಲಿ ಜನ್ಮ ಪಡ್ಕೊಂಡಂತಹ ದೇಹ ಮತ್ತು ನಿಮ್ಮ ಹತ್ರನೇ ಇರ್ತದೆ. ಅವರು ದೇಹ ತ್ಯಾಗ ಮಾಡಿ ಹೋಗ್ತಾರೆ ಅಂದರೆ ಬರುವಾಗ ಆತ್ಮ ಹೇಗೆ ಬಂದಿತ್ತೋ ಮತ್ತೆ ಹಾಗೆ ಏನಾಗ್ತದೆ, ಹೋಗ್ಬಿಡ್ತದೆ. ಆತ್ಮ ಹೋಗ್ಬಿಡ್ತದೆ, ಆದರೆ ದೇಹ ಮಾತ್ರ ಅವ್ರ ಕಣ್ಮುಂದೆ ಇರ್ತದೆ. ಅಂದರೆ ಆ ಸಮಯದಲ್ಲಿ ನಾವು ಮೋಹಿತರಾಗಿ ದುಃಖ ಪಡ್ತಾ ಇರ್ತೀವಿ. ನಮ್ಮನ್ನು ಕಳ್ಕೊಂಡ್ಬಿಟ್ವಿ, ನಾವು ಇವ್ರನ್ನ ಕಳ್ಕೊಂಡ್ಬಿಟ್ವಿ, ಇವ್ರು ನಮ್ಮನ್ನು ಅಗಲಿ ಬಿಟ್ರು. ಯಾಕೆ ಅಗಲಿದ್ರು ಅಂತ ಮೋಹ ಸ್ಟಾರ್ಟ್ ಆಗ್ತದೆ ಅಂದರೆ ನಾವು ಬಾಲ್ಯದಿಂದ ಅಂತ್ಯದವರೆಗೂ ನೋಡಿದ್ದು ಯಾವುದನ್ನು? ಬರೀ ದೇಹವನ್ನೇ ನೋಡಿದ್ವಿ. ಅಂದರೆ ಆ ದೇಹದಲ್ಲಿ ಏನು ಚೈತನ್ಯ ಶಕ್ತಿ ಆತ್ಮ ಇತ್ತು ಅದನ್ನು ನಾವು ಯಾರೂ ನೋಡಲಿಲ್ಲ. ನಾವು ಕೇವಲ ನೋಡಿದ್ದು ಯಾವುದು? ನಾಶ ಆಗುವಂತಹ ದೇಹವನ್ನು ನೋಡಿದ್ವಿ. ಆ ದೇಹವನ್ನು ನೋಡೋ ಕಾರಣ ಯಾವಾಗ ಆ ದೇಹ ನಾಶ ಆಗುವಂತಹ ಟೈಮ್ ಬಂತೋ ಆಗ ನಾವು ಆ ದೇಹವನ್ನು ನೋಡಿ ಮೋಹಿತರು ಆಗ್ತೀವಿ, ದುಃಖವನ್ನು ಪಡ್ತಾ ಇರ್ತೀವಿ. ಹಾಗೆ ಅರ್ಜುನನ ಸ್ಥಿತಿನೂ ಏನಾಗಿದೆ? ನಾನು ಎಲ್ಲಿ ನನ್ನ ಸಂಬಂಧಿಗಳನ್ನು ಕಳ್ಕೊಳ್ತೀನೋ ಅಂತ ಹೇಳಿ ಅವನು ಕೂಡ ಏನಾಗಿದ್ದಾನೆ, ಅಲ್ಲಿ ಬಹಳಷ್ಟು ಮೋಹಿತ ಆಗಿದ್ದ. ಅವನು ಇಲ್ಲಿ ನನ್ನ ಪಿತಾಮಹ ಇದ್ದಾರೆ, ಇಲ್ಲಿ ನನ್ನ ಗುರುಗಳಿದ್ದಾರೆ, ಇಲ್ಲಿ ನನ್ನ ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಇವರು ದೇಹವನ್ನು ನಾಶ ಆಗಿಬಿಟ್ರೆ ಇವ್ರನ್ನೆಲ್ಲ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಯಾವಾಗ ಅರ್ಜುನ ಮೋಹಿತನಾಗಿದ್ನೋ ಆಗ ಗೀತೆಯಲ್ಲಿ ಇದೇ ಮಾತನ್ನು ಹೇಳ್ತಾನೆ. ಅಂದರೆ ಪರಮಾತ್ಮ ಹೇಳ್ತಾನೆ, ಪ್ರತಿಯೊಬ್ಬ ಜೀವಾತ್ಮನು ಏನಾಗಬೇಕು? ಹುಟ್ಟಿದವನು ಸದಾ ಕಾಲಕ್ಕೂ ಪರ್ಮನೆಂಟ್ ಆಗಿ ಈ ಸೃಷ್ಟಿಯ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದೇ ರೀತಿ ಕೂಡ ಯಾವ ವ್ಯಕ್ತಿನೂ ಈ ಸೃಷ್ಟಿಯ ಮೇಲೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಏನಾಗ್ತಾ ಇರಬೇಕು? ಚೇಂಜ್ ಆಗ್ತಾನೆ ಇರಬೇಕು. ಈ ಸೃಷ್ಟಿಯಲ್ಲಿ ಎಲ್ಲವೂ ಚೇಂಜ್ ಆಗ್ತದೆ, ಯಾವುದೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಗಲಿದೆ, ಸದಾ ಕಾಲಕ್ಕೂ ಹಗಲೇ ಇರಬೇಕು ಅಂದರೆ ಆಗಲ್ಲ. ಹಗಲಿದ್ದೇನಾಗಬೇಕು? ರಾತ್ರಿ ಆಗಲೇಬೇಕು. ಮತ್ತೆ ರಾತ್ರಿ ಇರುವಂಥದ್ದು ಪುನಃ ಹಗಲಾಗಲೇಬೇಕು. ಹೇಗೆ ಹಗಲಿದ್ದಿದ್ದು ರಾತ್ರಿಯಾಗಿ ಮತ್ತೆ ರಾತ್ರಿ ಇದ್ದಿದ್ದು ಪುನಃ ಹಗಲಾಗ್ತದೋ ಹಾಗೆ ನಾವು ದಿನಗಳನ್ನು ನೋಡ್ತೀವಿ. ಒಂದೇ ದಿನ ಪರ್ಮನೆಂಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ದಿನಗಳು ಏನಾಗ್ತಾ ಇರ್ತವೆ? ಚೇಂಜ್ ಆಗ್ತಾ ಇರ್ತವೆ. ಋತುಗಳು ಏನಾಗ್ತಾ ಇರ್ತವೆ? ಚೇಂಜ್ ಆಗ್ತಾ ಇರ್ತವೆ. ಗಡಿಯಾರದ ಮುಳ್ಳು ಕೂಡ ಸೆಕೆಂಡಿಗೂ ಏನಾಗ್ತಾ ಇರ್ತದೆ? ಚೇಂಜ್ ತಿರುಗ್ತಾನೆ ಇರ್ತದೆ, ಚೇಂಜ್ ಆಗ್ತಾನೆ ಇರ್ತದೆ. ಒಂದು ಸೆಕೆಂಡ್ ಅಂತ ಇನ್ನೊಂದು ಸೆಕೆಂಡ್ ಇರಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ಗಳು ಚೇಂಜ್ ಆಗ್ತದೆ, ಗಡಿಯಾರದ ಮುಳ್ಳುಗಳು ತಿರುಗ್ತಾ ಇರ್ತದೆ, ಸಮಯನೂ ಚೇಂಜ್ ಆಗ್ತದೆ, ಈ ಸೃಷ್ಟಿನೂ ಚೇಂಜ್ ಆಗ್ತದೆ, ಎಲ್ಲವೂ ಚೇಂಜ್ ಆಗ್ತದೆ. ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಪರಿವರ್ತನಾಶೀಲ. ಯಾವುದು ಪರ್ಮನೆಂಟ್ ಆಗಿ ಒಂದೇ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಯಾವುದೋ ಒಂದು ಹೊಸ ವಸ್ತುವನ್ನು ಮನೆಗೆ ತರ್ತೀವಿ. ಈಗ ನಿಮ್ಮ ಮನೆಗೆ ನೀವು ಒಂದು ಟಿ ವಿನೇ ತರಬಹುದು, ಒಂದು ಫ್ರಿಜ್ಜೇ ತರಬಹುದು. ತಂದಾಗ ನೀವೇನು ಹೇಳ್ತಾ ಇರ್ತೀರಿ? ಹೊಸದು ಇವತ್ತು ತಂದಿದ್ದೀವಿ ಅಂತ ಹೇಳ್ತಾ ಇರ್ತೀರಿ. ಹೊಸದು ಇವತ್ತು ತಂದಿದ್ದೀವಿ ಅಂತ ನೀವು ಹೇಳ್ತಾ ಇರ್ತೀರಿ. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಒಂದು 5 ವರ್ಷನೋ 10 ವರ್ಷನೋ ಆಯಿತು, ನಿಮ್ಮ ಮನೇಲಿ ಅದೇ ಟಿ ವಿ ಇದೆ, ಅದೇ ಫ್ರಿಡ್ಜ್ ಇದೆ, ಅವಾಗ ಅದನ್ನು ಹೊಸದು ಅಂತ ನೀವು ಹೇಳ್ತೀರಾ? ಇಲ್ಲ. ಏನು ಹೇಳ್ತೀರಿ? ಇದು ಹಳೇದು, 10 ವರ್ಷದ ಹಿಂದೆ ತಗೊಂಡಿದ್ದು, 10 ವರ್ಷದ ಹಿಂದೆ ತಗೊಂಡಿದ್ದು, ಇದು ಹಳೇದಾಯ್ತು. ಹಾಗೆ ಒಂದು ವಸ್ತು ಪರ್ಮನೆಂಟ್ ಆಗಿ ಅದು ಹೊಸದಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಸ್ತು ಏನಾಗಬೇಕು? ಚೇಂಜ್ ಆಗ್ತಾನೆ ಇರ್ತದೆ. ಅದು ಕೂಡ ಮೊದಲು ಹೊಸದು ಅನಿಸ್ಕೊಳ್ತಾ ಇರೋದು 1 ವರ್ಷ 2 ವರ್ಷ ಆದಮೇಲೆ ನಿಧಾನವಾಗಿ ಅದರದ್ದು ಸರ್ವಿಸಿಂಗ್ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹಳೇದಾಗ್ತಾ ಆಗ್ತಾ ಒಂದು 15-20 ವರ್ಷ ನೀವೇನಾದರೂ ಪರ್ಮನೆಂಟ್ ಆಗಿ ಆ ವಸ್ತು ಬಳಸಿದರೆ ಇನ್ನಿದು ಬಳಸಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ನೀವು ಆ ವಸ್ತುವನ್ನು ಬಿಟ್ಬಿಡ್ತೀರಿ, ಮತ್ತು ಹೊಸ ವಸ್ತುವನ್ನು ತರ್ತೀರಿ. ಹಾಗೆ ಒಂದು ಆತ್ಮ ದೇಹದಲ್ಲಿ ಪ್ರವೇಶ ಮಾಡಿದ ಮೇಲೆ, ಈಗ ನಿಮ್ಮನ್ನೇ ತಗೊಂಡ್ರೆ ನೀವೀಗ ಮೊದಲೇನು ಮಾಡಿದ್ರಿ? ಫಸ್ಟ್ ಆತ್ಮ ಏನು ಮಾಡ್ತದೆ? ಶರೀರದಲ್ಲಿ ಪ್ರವೇಶ ಮಾಡಿದಾಗ ನೀವು ಫಸ್ಟ್ ಏನಾಗಿದ್ರಿ? ಶೇಷಾವಸ್ಥೆಯಲ್ಲಿದ್ದಿರಿ. ಅಂದರೆ ಮಗುವಿನ ಸ್ಥಿತಿಯಲ್ಲಿ ಇದ್ದಾಗ ಶೇಷಾವಸ್ಥೆಯಲ್ಲಿ ಇದ್ರಿ. ನಂತರ ಬಾಲ್ಯಾವಸ್ಥೆಗೆ ಬರ್ತೀವಿ. ಶೇಷಾವಸ್ಥೆಯಲ್ಲಿದ್ದಾಗ ಕೇವಲ ಮಗು, ಆಗ ಓಡಾಡೋದು, ಯಾವುದು ಕೆಲಸ ಮಾಡೋದು ಏನು ಇರಲಿಲ್ಲ. ಅದೇ ಬಾಲ್ಯಾವಸ್ಥೆಗೆ ಬಂದಾಗ ನೀವೇನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಅನೇಕ ಫ್ರೆಂಡ್ಸ್ ಜೊತೆಗೆ ಆಟ ಆಡೋದು, ಟೈಮ್ ಪಾಸ್ ಮಾಡೋದು, ತಂದೆ ತಾಯಿಗಳ ಜೊತೆ ಕೂತ್ಕೊಳ್ಳೋದು, ಈ ರೀತಿ ಸಮಯವನ್ನು ಕಳೀತಾ ಬಂದ್ರಿ. ಬಾಲ್ಯಾವಸ್ಥೆಯಲ್ಲಿದ್ದವ್ರು ಹಾಗೆ ಇದ್ರ ನೀವು? ಇಲ್ಲ. ಮತ್ತೇನಾಯಿತು? ಬಾಲ್ಯಾವಸ್ಥೆಯಿಂದ ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ಯುವಾವಸ್ಥೆ ಬಂತು. ಆ ಯುವಾವಸ್ಥೆ ಬಂದ ಮೇಲೆ ನಾವು ಇಂತಹದ್ದೇ ಕರ್ತವ್ಯ ಮಾಡಬೇಕು, ಇಂಥದ್ದೇ ಕೆಲಸ ಮಾಡಬೇಕು, ಇಂಥದ್ದೇ ಉದ್ಯೋಗ ಮಾಡಬೇಕು, ಅಥವಾ ಇಂಥದ್ದೇ ವ್ಯವಹಾರ ಮಾಡಬೇಕು ಅಂತ ಆಟದ ಕಡೆ ಕಾನ್ಸಂಟ್ರೇಷನ್ ಏನು ಬಾಲ್ಯಾವಸ್ಥೆಯಲ್ಲಿತ್ತೋ ಆ ಕಾನ್ಸಂಟ್ರೇಷನ್ ಮತ್ತೇನಾಯಿತು? ಚೇಂಜ್ ಆಯಿತು. ಯುವಾವಸ್ಥೆಯಲ್ಲಿ ನಿಮ್ಮದು ಸ್ಥಿತಿ ಚೇಂಜ್ ಆಯಿತು. ನಿಮ್ಮದು ಪದವಿಯ ಕಡೆ ಅಥವಾ ನೀವು ಮಾಡಬೇಕಾಗಿರೋ ಉದ್ಯೋಗ ವ್ಯವಹಾರದ ಕಡೆ ನಿಮ್ಮ ಗಮನ ಹೋಯಿತು. ಈ ಯುವಾವಸ್ಥೆಯಲ್ಲಿ ಉದ್ಯೋಗ ವ್ಯವಹಾರದ ಕಡೆ ಗಮನ ಕೊಡ್ತಾ ಇದ್ರು. ಅದೇ ರೀತಿ ನಂತರ ನಿಮ್ಮದೇ ಆದಂತಹ ಒಂದು ಫ್ಯಾಮಿಲಿ, ಅದರಲ್ಲಿ ನಾವು ಇವತ್ತು ಜಗತ್ತಿನ ಮನುಷ್ಯ ಸಿಕ್ಕಾಕೊಳ್ತಾನೆ. ಕೊನೆಗೆ ಅವನು ಮತ್ತೆ ಪ್ರೌಢಾವಸ್ಥೆಗೆ ಬಂದಾಗ ಕೇವಲ ಸಂಪಾದನೆ ಮಾಡಬೇಕು. ಈಗ ಪ್ರತಿಯೊಬ್ಬ ವ್ಯಕ್ತಿ
ಈಗ ಒಂದು 30 ವರ್ಷ ಆಯಿತು ಅಂದರೆ ಪ್ರತಿಯೊಬ್ಬರದ್ದು ಗುರಿ ಏನಿರ್ತದೆ? ಸಂಪಾದನೆ ಮಾಡಬೇಕು, ದುಡಿಬೇಕು, ಕೂಡಿಸಿಡಬೇಕು, ಚೆನ್ನಾಗಿರಬೇಕು, ದುಡಿಬೇಕು, ಕೂಡಿಸಿಡಬೇಕು ಅನ್ನುವಂತಹ ಸ್ಥಿತಿ ಆಟೋಮೆಟಿಕ್ ಆಗಿ ಬರ್ತದೆ. ಇದೆಲ್ಲ ಸ್ಥಿತಿ ನೀವು ಪಾಸ್ ಮಾಡಿದ್ರಿ, ಮುಂದೆ ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಮತ್ತೆ ಯಾವ ಸ್ಥಿತಿ ಬರ್ತದೆ? ವೃದ್ಧಾವಸ್ಥೆ ಬಂದೇ ಬರ್ತದೆ. ಆದರೆ ಈ ಎಲ್ಲ ಅವಸ್ಥೆಗಳನ್ನೇನು ಪಾಸ್ ಮಾಡಿದ್ರಿ, ಅದು ಪಾಸ್ ಆಗಿರೋದು ಕೇವಲ ಯಾವುದಕ್ಕೆ? ಶರೀರಕ್ಕೆ ಮಾತ್ರ ಆಯಿತು. ಅಂದರೆ ಶರೀರ ಚೇಂಜ್ ಆಯಿತು, ಆದರೆ ಒಳಗಿರೋ ಆತ್ಮ ಮಾತ್ರ ಏನಾಗಲಿಲ್ಲ, ಯಾವ ಕಾರಣಕ್ಕೂ ಚೇಂಜ್ ಆಗಲಿಲ್ಲ. ಆ ಆತ್ಮ ಹೇಗಿತ್ತು ಹಾಗೆ ಇದೆ. ಅದು ಆತ್ಮ ಜ್ಯೋತಿ ರೂಪದಲ್ಲಿದ್ದು ಜ್ಯೋತಿ ರೂಪದಲ್ಲೇ ಇದೆ. ಅದು ಈ ಅವಸ್ಥೆಗಳನ್ನು ಮುಗಿಸಿದ ಮೇಲೆ ಮತ್ತು ನೀವು ಆತ್ಮ ಜ್ಯೋತಿಯಾಗಿಯೇ ಹೊರಗಡೆ ಹೋಗ್ತೀರಿ. ಹೋದ ನಂತರ ಮತ್ತೆ ಇನ್ನೊಮ್ಮೆ ಏನು ಮಾಡ್ತೀರಿ? ಇನ್ನೊಂದು ಕಡೆ ಜನ್ಮವನ್ನು ಪಡ್ಕೊಳ್ತೀರಿ. ಆ ಪಡ್ಕೊಳ್ಬೇಕಾದ್ರೆ ಬಲೆ ದೇಹ ಚೇಂಜ್ ಆಗಬಹುದು. ಪುರುಷ ಇದ್ದವರು ಸ್ತ್ರೀ ಆಗಬಹುದು, ಸ್ತ್ರೀ ಇದ್ದವರು ಪುರುಷ ಆಗಬಹುದು, ಹಿಂದೂ ಇದ್ದವರು ಮುಸಲ್ಮಾನ್ ಆಗಬಹುದು, ಧರ್ಮ ಚೇಂಜ್ ಆಗಬಹುದು, ಭಾಷೆ ಚೇಂಜ್ ಆಗಬಹುದು. ಆದರೆ ಇರುವಂತಹ ಆತ್ಮ ಜ್ಯೋತಿ ಏನು ಒಳಗಡೆ ಇದೆ ಅದು ಯಾವ ಕಾರಣಕ್ಕೂ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಒಳಗಿರುವಂಥದ್ದು ಅದೇ ಜ್ಯೋತಿ ಆಗಿರೋ ಕಾರಣ ಅದು ಪುನಃ ಮತ್ತೆ ಬೇರೆ ಬೇರೆ ಶರೀರದಲ್ಲಿ ಬಂದು ಮತ್ತು ಇದೇ ಅವಸ್ಥೆಗಳನ್ನು ಪಾಸ್ ಮಾಡೋ ಕಾರಣ ಭಗವಂತ ಏನು ಹೇಳ್ತಾನೆ? ಯಾವ ಕಾರಣಕ್ಕೂ ನೀನು ಮೋಹಿತ ಆಗಬೇಡ. ಅಂದರೆ ಯಾವುದಾದ್ರೂ ಒಂದು ಪರ್ಮನೆಂಟ್ ಹಾಗೇ ಇರ್ತದೆ, ಅದನ್ನು ನಾವು ಎಂದೂ ಕಳ್ಕೊಳ್ಳೋದಿಲ್ಲ. ಅಂದರೆ ನಾವು ಅದಕ್ಕೆ ಮೋಹಿತರಾದರೆ ಪರವಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಚೇಂಜ್ ಆಗ್ತದೆ, ಎಲ್ಲ ವಸ್ತುಗಳು ಚೇಂಜ್ ಆಗ್ತದೆ, ಸೃಷ್ಟಿನೇ ಚೇಂಜ್ ಆಗ್ತದೆ ಅಂದಮೇಲೆ ನಾವು ಕೂಡ ಏನಾಗ್ತಾ ಇರ್ತೀವಿ? ಚೇಂಜ್ ನಮ್ಮ ದೇಹ ಕೂಡ ಚೇಂಜ್ ಆಗ್ತಾ ಇರ್ತದೆ. ಈ ಚೇಂಜ್ ಆಗುವಂತಹ ದೇಹವನ್ನು ನೋಡಿ, ಇದ್ಯಾಕೆ ಹೀಗಾಯಿತು, ನನಗ್ಯಾಕೆ ಈ ರೀತಿ ಕಾಯಿಲೆ ಬಂತು, ನನಗೆ ಜೀವನದಲ್ಲಿ ಯಾಕೆ ಹೀಗಾಯಿತು? ಜನ ಏನು ಮಾಡ್ತಾರಂದರೆ ನನಗ್ಯಾಕೆ ಹೀಗಾಯಿತು, ನನಗ್ಯಾಕೆ ವಯಸ್ಸಾಯಿತು, ಅವರಿನ್ನೂ ಸಣ್ಣವರಿದ್ದಾರೆ, ನನಗಿಷ್ಟು ಬೇಗ ವಯಸ್ಸಾಗಬಾರ್ದಿತ್ತು, ನನಗಿಷ್ಟು ಬೇಗ ಇಂತಿಂಥ ಕಾಯಿಲೆಗಳು ಬರಬಾರ್ದಿತ್ತು. ಯಾಕೆ ಈ ರೀತಿ ಚಿಂತೆಯನ್ನು ಮಾಡ್ತಾರೆ ಅಂದರೆ ಅವರಿಗೆ ಮುಂದೆ ಮತ್ತು ಆತ್ಮ ಏನೂ ಆಗೋದಿಲ್ಲ, ಶರೀರ ಮಾತ್ರ ಹೋಗ್ತದೆ. ಒಮ್ಮೆ ಬಂದ ಮೇಲೆ ಆತ್ಮ ಏನು ಮಾಡಬೇಕು? ಎಲ್ಲ ಸ್ಥಿತಿಯನ್ನು ಪಾಸ್ ಮಾಡಲೇಬೇಕು ಅನ್ನುವಂಥದ್ರ ಜ್ಞಾನ ಇವತ್ತು ಇಲ್ಲ. ಎಲ್ರಿಗೂ ಯಾವ ಜ್ಞಾನ ಇದೆ ಅಂದರೆ ಕೇವಲ ತಾವು ದೇಹ ಅಂತ ತಿಳ್ಕೊಂಡಿರೋ ಕಾರಣ ಈ ದೇಹದ ಜಗತ್ತು, ದೇಹದ ಸಂಬಂಧಗಳಲ್ಲಿ ವ್ಯಕ್ತಿ ಇಷ್ಟು ತಲ್ಲೀನಾಗಿದ್ದಾನೆ, ಅವನಿಗೆ ಒಳಗಡೆ ಇರುವಂತಹ ಸತ್ಯ ತಿಳಿತಾನೆ ಇಲ್ಲ. ಒಳಗಡೆ ಇರುವಂತಹ ಸತ್ಯ, ಒಳಗಡೆ ಯಾವ ಚೈತನ್ಯ ಶಕ್ತಿ ಕಾರ್ಯ ಮಾಡ್ತಾ ಇದೆ. ಈ ಅವಸ್ಥೆಗಳು ಪಾಸ್ ಆಗಿ ದೇಹ ಹೋದ್ರೂ ನಾನು ಎಂದೂ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಒಳಗಡೆ ಶಕ್ತಿ ಕಾರ್ಯ ಮಾಡ್ತಾ ಇದೆ ಆ ಶಕ್ತಿಯ ಬಗ್ಗೆ ಏನು ಮಾಡಿಬಿಡ್ತಾನೆ ಮನುಷ್ಯ? ಮರ್ತು ಬಿಡ್ತಾನೆ. ಅದನ್ನು ಮರ್ತಿರೋ ಕಾರಣ ಇದರಲ್ಲೇ ಮೋಹಿತನಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಮೋಹಕ್ಕೆ ವಶ ಆಗಿರೋ ಕಾರಣ ದೇಹ ಬಿಡಬೇಕಂದ್ರೂ ದುಃಖ, ಸಂಬಂಧಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದುಃಖ. ಮೋಹದ ಕಾರಣ ದುಃಖದ ಅನುಭವ ಮಾಡ್ತಾ ಇದ್ದೀವಿ. ಈ ಮೋಹವನ್ನು ಬಿಡಬೇಕು ಅಂದ್ರೆ ನಾವು ನೆನ್ಪಿಟ್ಕೊಳ್ಬೇಕು, ನಾವು ಹಿಂದೂ ಇದ್ವು, ಇವತ್ತು ಇದ್ದೇವೆ, ಮುಂದೂ ಇದ್ದೇವೆ, ನಮಗೆಂದೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಈ ಮಾತನ್ನು ಇಷ್ಟು ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾರೆ, ಆತ್ಮ ಎಂದೂ ಏನೂ ಆಗೋದಿಲ್ಲ. ದೇಹ ಏನಾಗ್ತದೆ? ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆಯಲ್ಲಿ ಬರ್ತದೆ. ನೀನು ಧೀರ ಪುರುಷನಾಗು, ಆಗ ನೀನು ಯಾವ ಕಾರಣಕ್ಕೂ ಮೋಹಿತ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಭಗವಂತ ಇವತ್ತು ನಮಗೂ ಕೂಡ ತಿಳಿಸ್ತಾ ಇದ್ದಾರೆ. ಅಕ್ಕನವರು ಗೀತೆಯ ರಹಸ್ಯ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದರು. ಧನ್ಯವಾದಗಳು. ವೀಕ್ಷಕರೇ, ಗೀತೆಯ ರಹಸ್ಯ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಇದರ ಬಗ್ಗೆ ತಮಗೂ ಸಹ ತಿಳಿದಿರಬಹುದು ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಪರಮಾತ್ಮ ನುಡಿಸೋ ಈ ಮಧುರ ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ.
ಸಂಹಾರಗೈದ ಅಸುರ ಶಕ್ತಿ ಸಂಹಾರಗೈದ ಇದೇ ಸತ್ಯಗೀತೆ ಶಿವನ ಭಗವದ್ಗೀತೆ